ನೋಡಿದೆ ಮೊನ್ನೆಲ್ಲ ನಾನು POP ಗಣೇಶ ಇರಬಾರ್ದು ಅಂತ ಹೇಳ್ಬಿಟ್ಟು ಇದಕ್ಕೆ ಕಾಣದ ಕೈಗಳು ತುಂಬಾ ಜನ ಅಧಿಕಾರಿಗಳಿದ್ದಾರೋ ಅಥವಾ ಲೋಕಲ್ ಅವರು ಇದ್ದಾರೋ ಅಂತ ಗೊತ್ತಿಲ್ಲ. ಗಡಿನಾಡು ಕನ್ನಡ ಯುವಸೇನೆಯಿಂದ ಹೋರಾಟವನ್ನು ಸಹ ನಾವು ಮಾಡಲಿಕ್ಕೆ ಸಿದ್ಧವಿದ್ದೇವೆ. ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ರಾಜ್ಯದಲ್ಲಿ ರಾಜ್ಯ ಸರ್ಕಾರ POP ಗಣಪತಿ ಮೂರ್ತಿಗಳ ತಯಾರಿಕೆ ಮತ್ತು ಮಾರಾಟ ಮಾಡುವುದನ್ನು ನಿಷೇಧ ಮಾಡಿದ್ರೂ ಸಹ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ರಾಜಾರೋಷವಾಗಿ POP ಗಣಪತಿ ಮೂರ್ತಿಗಳನ್ನು ಮಾರಾಟ ಮಾಡುತ್ತಿರುವ ದೃಶ್ಯ ಕಂಡುಬಂದಿದೆ. ಇನ್ನು ಬಲಾಢ್ಯರು ರಾಜ್ಯ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಸಾವಿರಾರು POP ಗಣಪತಿ ಮೂರ್ತಿಗಳನ್ನು ಗೋಡನ್ನಲ್ಲಿ ಶೇಖರಣೆ ಮಾಡಿ ಮಾರಾಟ ಮಾಡುತ್ತಿದ್ದರೂ ಸಹ ಅತ್ತಿಬೆಲೆ ಪುರಸಭೆಯ ಅಧಿಕಾರಿಗಳು ಅದಕ್ಕೂ ನಮಗೂ ಸಂಬಂಧವಿಲ್ಲ ಎನ್ನುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ. ಇನ್ನು ಈ ವೇಳೆ ಗಡಿನಾಡು ಕನ್ನಡ ಯುವ ಸೇನೆಯ ರಾಜ್ಯಾಧ್ಯಕ್ಷ ನಾಗರಾಜ್ ಸೋನೀರ್ ಅವರು ಮಾತನಾಡಿ, ಅತ್ತಿಬೆಲೆ ಗಡಿಯಲ್ಲಿ POP ಗಣಪತಿ ಮೂರ್ತಿಗಳ ಮಾರಾಟ ಎಗ್ಗಿಲ್ಲದೆ ಸಾಗಿದೆ. ಅತ್ತಿಬೆಲೆ ಪುರಸಭೆಯಿಂದ ಯಾವುದೇ ಅನುಮತಿ ಪಡೆದಿಲ್ಲ. ಜೊತೆಗೆ ಪೊಲ್ಯೂಷನ್ ಬೋರ್ಡ್ನಿಂದಲೂ ಸಹ ಅನುಮತಿ ಪಡೆಯದೆ ಸಾವಿರಾರು POP ಗಣಪತಿ ಮೂರ್ತಿಗಳ ಮಾರಾಟ ಮಾಡುತ್ತಿದ್ದು, ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಗಡಿನಾಡು ಕನ್ನಡ ಯುವ ಸೇನೆ ಸರ್ಕಾರ ಹೇಳ್ತಾ ಇದೆ ಅನುಮತಿ ಇಲ್ಲ, ಪುರಸಭೆ ಅಧಿಕಾರಿಗಳು ಇಲ್ಲ ಅಂತ ಹೇಳ್ತಾರೆ. ಇದರಿಂದ ಯಾರಿದ್ದಾರೆ, ಏನು ಇದಂತ ಅಂತ ತಾವು ಮಾಜಿ ಉಪಾಧ್ಯಕ್ಷ ಕೂಡ ಆಗಿದ್ರಿ ಇಲ್ಲಿ. ಸರ್, ಇದು ತುಂಬ ವರ್ಷಗಳಿಂದ ಅತ್ತಿಬೆಲೆ ಗಡಿ ಭಾಗದಲ್ಲಿ ಟೋಲ್ ಪಕ್ಕದಲ್ಲಿ ಅನೇಕ ಬಾರಿ ಪೊಲ್ಯೂಷನ್ ಬೋರ್ಡರು ಮತ್ತು ಅತ್ತಿಬೆಲೆ ಪುರಸಭೆಯವರು ಸಹ ದಾಳಿ ಮಾಡಿದ್ದಾರೆ. ಹಾಗಾಗಿ ಅತ್ತಿಬೆಲೆ ಪುರಸಭೆಯಿಂದ ಯಾವುದೇ ಕಾರಣಕ್ಕೂ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಈಗ ಲಾಸ್ಟ್ ಟೈಮೂ ಪೊಲ್ಯೂಷನ್ ಬೋರ್ಡ್ ಬಂದಿದ್ದರು, ಹಾಗಾಗಿ ಲಾಸ್ಟ್ ಟೈಮ್ ರೈಡ್ ಮಾಡಿದ್ದಾರೆ. ಈಗ ಲಾಸ್ಟ್ ಟೈಮ್ ಅನೇಕ ಮಾಧ್ಯಮದವರು ಅದನ್ನು ರೈಡ್ ಮಾಡಿದ್ದಾರೆ. ಇವತ್ತು ಕೋಟ್ಯಾಂತರ ರೂಪಾಯಿ ಗಣೇಶ, ಸುಮಾರು 500ರಿಂದ 1000 POP ಗಣೇಶ ಅತ್ತಿಬೆಲೆ ಗಡಿ ಭಾಗದಲ್ಲಿದೆ. ದಯವಿಟ್ಟು ತಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೀನಿ, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಪೊಲ್ಯೂಷನ್ ಬೋರ್ಡ್ ಆಗಿರ್ಬೋದು, DC ಸಾಹೇಬರಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಪುರಸಭೆ ಅಧಿಕಾರಿಗಳಿಗೂ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ದಾಳಿ ಮಾಡಿ ಅದನ್ನು ಕೂಡಲೇ ಬೀಗ ಜಡಿಬೇಕಂತ ಹೇಳ್ಬಿಟ್ಟು ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಸರ್. ನಿಮಗೆ ಹತ್ರ ಇದ್ರೂ ಕೂಡ ಪುರಸಭೆ ಅಧಿಕಾರಿ ಇದು ಗಮನ ಹರಿಸಿಲ್ಲ ಅಂದ್ರೆ ಯಾರು ಇದರಿಂದ ಕೈವಾಡ ಏನಿರ್ಬೋದು ಅಂತ. ಯಾಕಂದ್ರೆ ತಾವು ಕೂಡ ಒಬ್ಬ ರಾಜಕೀಯ ನಾಯಕರಾಗಿ ಇಂಥ ಒಂದು POP ಪರ್ಮಿಷನ್ ಇಲ್ಲ ಅಂದ್ರೂ ಕೂಡ ಇವತ್ತು ಅನುಮತಿ ಇಲ್ಲ ಅಂದ್ರೂ ಕೂಡ ಹೆಂಗೆ ನಡೆಸೋಕೆ ಸಾಧ್ಯ ಇದೆ ಸರ್ ಅಂತ ಇವತ್ತು ನಾನು ಪತ್ರಿಕೆಯಲ್ಲೂ ನೋಡಿದೆ. ಮೊನ್ನೆಲ್ಲ ನಾನು POP ಗಣೇಶ ಇರಬಾರ್ದು ಅಂತ ಹೇಳ್ಬಿಟ್ಟು, ಹಾಗಾಗಿ ಇದಕ್ಕೆ ಕಾಣದ ಕೈಗಳು ತುಂಬ ಜನ ಅಧಿಕಾರಿಗಳಿದ್ದಾರೋ ಅಥವಾ ಲೋಕಲ್ ಅವರು ಇದ್ದಾರೋ ಅಂತ ಗೊತ್ತಿಲ್ಲ. ಹಾಗಾಗಿ ಇದನ್ನು ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ದಾಳಿ ಮಾಡಬೇಕಂತ ಹೇಳ್ಬಿಟ್ಟು ಕೂಡಲೇ ಎಲ್ಲ ವಶಪಡಿಸ್ಕೊಂಡು ಸೀಸ್ ಮಾಡಬೇಕಂತ ಹೇಳ್ಬಿಟ್ಟು ನಾನು ಅತ್ತಿಬೆಲೆ ಪುರಸಭೆ ಅಧಿಕಾರಿಗಳಲ್ಲೂ ಮತ್ತು ತಹಸೀಲ್ದಾರ್ ಸಾಹೇಬರಲ್ಲೂ DC ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ನಾನು ಮನವಿಯನ್ನು ಮಾಡ್ತೀನಿ. ಇದನ್ನು ಕೂಡಲೇ ಇದು ಮಾಡಿಲ್ಲ ಅಂದರೆ ಗಡಿನಾಡು ಕನ್ನಡ ಯುವ ಸೇನೆಯಿಂದ ಮತ್ತು ಇದನ್ನು ಉಗ್ರವಾದ ಹೋರಾಟವನ್ನು ಸಹ ನಾವು ಮಾಡಲಿಕ್ಕೆ ಸಿದ್ಧವಿದ್ದೀರಿ ನಾವು.